ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ದೇಶದೆಲ್ಲೆಡೆ ಚರ್ಚೆಯಾಗುತ್ತಿರುವಂತಹ ವಿಚಾರ ಏನಪ್ಪ ಅಂತ ಹೇಳಿದರೆ, ಈ ಒಂದು ಕಾಲೇಜುಗಳಲ್ಲಿ ಜಾತಿಯ ತಾರತಮ್ಯಕ್ಕೆ ಬೀಳಲಿದೆಯಾ ಬ್ರೇಕ್ ಅಂತ ಹೇಳಿ. ಅಂದರೆ ಈ UGC ಹೊಸ ಕಾನೂನು ಏನದು UGC ಅಂತ ಹೇಳಿದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಹೇಳಿ, ಇದು ಹೊಸ ಕಾನೂನಾಗಿ ಬರಲಿದೆ. ಆ ಕಾನೂನಿನಿಂದ ಕಾಲೇಜುಗಳಲ್ಲಿ ಈ SC ST ಸಮುದಾಯದವರಿಗೆ ಆಗ್ತಾ ಇರ್ತಕ್ಕಂಥ ಶೋಷಣೆಗಳು ಏನಿದೆ ಅದನ್ನು ತಡೆಗಟ್ಟುವುದರ ಜೊತೆಗೆ ಅವರ ಜೊತೆಯಲ್ಲಿ ಈ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವೇನು ಕರಿತೀವಿ, ಹಿಂದುಳಿದ ಜನಾಂಗ ಅಂತ ನಾವೇನು ಕರಿತೀವಿ, ಆ ಜಾತಿಯ ವರ್ಗದವರನ್ನು ಕೂಡ ಸೇರಿಸುವ ಮುಖಾಂತರ ಈ ಒಂದು ಮೇಲ್ಜಾತಿ ವರ್ಗದವರು, ಸಾಮಾನ್ಯ ವರ್ಗದವರು ಅಂದರೆ ಜನರಲ್ ಕ್ಯಾಟಗರಿ ಅಂತ ನಾವೇನು ಕರಿತೇವೆ, ಅವರು ಶೋಷಣೆಯನ್ನು ಮಾಡಬಾರದು. ಜಾತಿಯ ಹೆಸರಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ಇರಿಸು ಮುರುಸಾಗುವಂತಹ, ಶೋಷಣೆಯಾಗುವಂತಹ, ಮಾನಸಿಕವಾದಂತಹ ಒಂದು ದುಃಖವಾಗುವಂತಹ, ಅವರ ಮೇಲೆ ಪ್ರಭಾವ ಬೀರುವಂತಹ ಘಟನೆಗಳು ನಡೆಯಬಾರದು. ಜಾತಿಯ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಶೋಷಣೆ ಆಗಬಾರದು ಅಂತ ಹೇಳಿ ಈ ಒಂದು ತಾರತಮ್ಯಕ್ಕೆ ಬ್ರೇಕ್ ಹಾಕುವಂತಹ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಹೊಸ UGC ಕಾನೂನನ್ನು ತಂದಿದೆ. ಈ ಒಂದು ಹೊಸ UGC ಕಾನೂನು ವಿರೋಧಿಸಿ, ಇದು ಒಳ್ಳೆಯದೇ ಅಲ್ವಾ, ಜಾತಿ ತಾರತಮ್ಯ ಮಾಡಬಾರ್ದು ಅನ್ನೋದು ಒಳ್ಳೆಯ ವಿಷಯ ಅಲ್ವಾ, ಆದರೂ ಕೂಡ ಇದನ್ನು ಯಾಕೆ ಇಷ್ಟು ವಿರೋಧಿಸಲಾಗ್ತಾ ಇದೆ ಅನ್ನೋದನ್ನು ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ನೋಡಿ, ಇದನ್ನು ವಿರೋಧಿಸಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಮೇಲ್ಜಾತಿ ಮತ್ತು ಸಾಮಾನ್ಯ ವರ್ಗದವರ ಮೇಲೆ ಈ ಕಾನೂನು ಜಾರಿಗೆ ತಂದುಬಿಟ್ರೆ ಅವರ ಮೇಲೆ ಸುಮ್ಮನೆ ಸುಳ್ಳು ಕೇಸುಗಳನ್ನು ದಾಖಲು ಮಾಡುವ, ಸುಳ್ಳು ದೂರುಗಳನ್ನು ಕೊಡುವ ಸಂದರ್ಭಗಳು ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದರೆ ಈ ಒಂದು UGC ಬಿಲ್ಲಲ್ಲಿ ಕ್ಲಿಯರ್ ಆಗಿಲ್ಲ. ಅಂದರೆ ಸಾಕಷ್ಟು ವ್ಯಾಖ್ಯಾನಗಳನ್ನು, ಅಂದರೆ ಇಂಟರ್ಪ್ರಿಟೇಷನ್ ಅಂತ ನಾವೇನು ಕರಿತೇವೆ, ಅದು ಕ್ಲಿಯರ್ ಆಗಿ ಇಲ್ಲ. ಮತ್ತು ಸಾಕಷ್ಟು ವಿಚಾರಗಳನ್ನು ಇದು ಇನ್ಕ್ಲೂಡ್ ಮಾಡಿಲ್ಲ. ಅಂದರೆ ಉದಾಹರಣೆಗೆ ರ್ಯಾಗಿಂಗ್ ಮಾಡುವಂತಹ ವಿಚಾರ ಇದರೊಳಗಡೆ ಬಂದಿಲ್ಲ. ಕೇವಲ ಕ್ಯಾಸ್ಟು, ಕ್ರೀಡು ಅಂತ ಹೇಳಿ ಇವರು ಹೇಳ್ತಾರೆ. ಅದರ ಜೊತೆಗೆ ಈ ಒಂದು ಲ್ಯಾಂಗ್ವೇಜ್ ಅನ್ನುವಂತಹ ವಿಚಾರಗಳನ್ನು ಸೇರಿಸಿಲ್ಲ. ಯಾಕಂದರೆ ಅದರ ಆಧಾರದ ಮೇಲೂ ಕೂಡ ಸಾಕಷ್ಟು ನಡೀತಾ ಇರುತ್ತೆ ದೌರ್ಜನ್ಯಗಳು, ಶೋಷಣೆಗಳು. ಆದ್ದರಿಂದ ಇದನ್ನು ಸೇರಿಸಿಲ್ಲ. ಮತ್ತು ಇಂಪ್ಲಿಸಿಟ್ ಅನ್ನೋ ವರ್ಡ್ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗಿಲ್ಲ, ಕ್ಲಿಯರ್ ಆಗಿ ಇಲ್ಲ. ಮತ್ತು ಫೇಕ್ ಕಂಪ್ಲೇಂಟ್ಗಳನ್ನು ಕೊಟ್ಟುಬಿಟ್ಟಾಗ, ಫೇಕಾಗಿ ದೂರುಗಳನ್ನು, ಸುಳ್ಳು ದೂರುಗಳನ್ನು ಕೊಟ್ಟಾಗ ಅವರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಳಬಹುದು. ಮತ್ತು ಯಾಕೆ ಆ ಒಂದು ವಿಕ್ಟಿಮ್ ಏನಿರ್ತಾನೆ ಮತ್ತು ಆ ಇನ್ನೋಸೆಂಟ್ ಏನಿರ್ತಾನೆ, ಅಮಾಯಕ, ಆತನಿಗೆ ಆದಂತಹ ಅನ್ಯಾಯಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ಸ್ಪಷ್ಟನೆಗಳು ಇಲ್ಲ ಎಂಬುದಾಗಿ ಇದರ ಬಗ್ಗೆ ಸಾಕಷ್ಟು ವಿರೋಧಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತು ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಕ್ಕೆ ಈಗಾಗಲೇ ಸ್ಟೇಯನ್ನು ಕೊಟ್ಟಿದೆ ಇವತ್ತು. ಯಾಕೆ ಅಂದರೆ ಈಗ ನಾನು ಈಗಾಗಲೇ ಹೇಳಿದಂತಹ ವಿಚಾರಗಳ ಒಂದು ಅವಲೋಕನದ ಮೇಲೆ ಈ ಬಿಲ್ಲು ಕ್ಲಿಯರ್ ಆಗಿಲ್ಲ, ಕ್ಲಿಯರ್ ಆಗಿ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಸ್ಟೇಯನ್ನು ಕೊಡಲಾಗಿದೆ. ಇನ್ನು ಈ ಒಂದು ಈ ಒಂದು ಕಾನೂನನ್ನು ವಿರೋಧಿಸಿ ಈಗಾಗಲೇ ಸರಿಸುಮಾರು ಒಬ್ಬರು ಮ್ಯಾಜಿಸ್ಟ್ರೇಟ್ ಹಾಗೂ 11 BJP ಸದಸ್ಯರುಗಳು ಕೂಡ ಮೇಲ್ವರ್ಗದ ನಾಯಕರುಗಳು ಅಂತ ನಾವೇನು ಕರಿತೇವೆ, ಅವರು ಕೂಡ ರಾಜೀನಾಮೆಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಈ ಒಂದು ಯೂನಿವರ್ಸಿಟಿಗಳಲ್ಲಿ ಜಾತಿ ಭೇದ ಕಡಿವಾಣ ಹಾಕಬೇಕು. ಆದರೆ ಜಾತಿ ಭೇದ ಕಡಿವಾಣ ಹಾಕುವ ಉದ್ದೇಶ ಸರಿ ಇದೆ, ಆದರೆ ಇನ್ನಿತರ ಅಥವಾ ಮೇಲ್ವರ್ಗದ, ಸಾಮಾನ್ಯ ವರ್ಗದ ಜಾತಿಗಳ ಮೇಲೆ ಶೋಷಣೆಯಾಗದಂತೆ ತಡೆಯುವುದೂ ಕೂಡ ಒಂದು ಸರ್ಕಾರದ ಕರ್ತವ್ಯವಾಗಿದೆ. ಯಾಕೆಂದರೆ ಎಲ್ಲ ಜಾತಿ ವ್ಯವಸ್ಥೆಗಳ ಜನರು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಸಮಾನತೆಯಿಂದ ಬದುಕುವಂತಹ ಒಂದು ಹಕ್ಕನ್ನು ಉಳ್ಳವರಾಗಿದ್ದಾರೆ. ಒಂದು ಜಾತಿಯವರನ್ನು ನಾವು ಓಲೈಸುವ
ಕಾರಣಕ್ಕಾಗಿ ಇನ್ನೊಂದು ಜಾತಿಯವರ ಶೋಷಣೆ ಆಗಬಾರದು ಎಂಬುದು ಇವರ ಒಂದು ಧ್ವನಿ ಆಗಿದೆ. ಇನ್ನು ಈ ಒಂದು UGC ಸಂಬಂಧಪಟ್ಟಂತೆ ನೋಟಿಫಿಕೇಷನ್ನು ಕಳೆದ ತಿಂಗಳು ಬಂದಿತ್ತು. ಬಂದ ಕೂಡಲೇ ಈ ಒಂದು ಉತ್ತರ ಪ್ರದೇಶದ ಬರೇಲಿ ಸಿಟಿಯ ಒಂದು ದಂಡಾಧಿಕಾರಿಗಳು, ಮ್ಯಾಜಿಸ್ಟ್ರೇಟ್ ಅಂತ ನಾವೇನು ಕರಿತೇವೆ, ಅಲಂಕಾರ್ ಅಗ್ನಿಹೋತ್ರ ಎಂಬುವರು ಕೂಡ ಈ ಒಂದು ಕಾಯ್ದೆಯನ್ನು ವಿರೋಧಿಸಿ ರಾಜೀನಾಮೆಯನ್ನು ನೀಡಿದ್ದಾರೆ. ಇನ್ನು ಈ ಜಾತಿ ತಾರತಮ್ಯ ನಿಲ್ಲಿಸೋಕೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಅದು ಈಕ್ವಿಟಿ ಸೆಲ್ ಅಂತ ಹೇಳಿ ಕರಿತೇವೆ. ಈ ಒಂದು ಈಕ್ವಿಟಿ ಸೆಲ್ಲಲ್ಲಿ SC ST OBCಗೆ ಸಂಬಂಧಪಟ್ಟಂತಹವರು ಮತ್ತು ಬೇರೆ ವರ್ಗದವರು, ಅಂದರೆ ಈ ಒಂದು ಹೊರಗಡೆಯಿಂದ ಬಂದಂಥ ಕೆಲವು ವ್ಯಕ್ತಿಗಳು ಹಾಗೂ ಇನ್ಸ್ಟಿಟ್ಯೂಷನ ಪ್ರಿನ್ಸಿಪಾಲರು, ಪ್ರಾಂಶುಪಾಲರು ಸದಸ್ಯರಾಗಿ ಇರಬೇಕು ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಕಮಿಟಿಯಲ್ಲಿ ಮೇಲ್ಜಾತಿ ಅಥವಾ ಸಾಮಾನ್ಯ ವರ್ಗದವರು ಇರಬೇಕಾ ಇಲ್ವ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆ ಇಲ್ಲದೆ ಇದ್ದಾಗ ಇದು ಪಾರದರ್ಶಕವಾದಂತಹ ತನಿಖೆ ಆಗೋದರಲ್ಲಿ ಅನುಮಾನ ಇದೆ ಎಂಬುವಂತಹ ಒಂದು ತಕರಾರನ್ನು ಕೂಡ ಎತ್ತಲಾಗಿದೆ. ಇನ್ನು ಈ ಒಂದು ಇದಾಗಲೇ 2012ರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ರೆಗ್ಯುಲೇಷನ್ಗಳನ್ನು ತಗೊಂಡು ಬಂದಿದ್ದರು. ಅದಕ್ಕೆ ಈಗ ಒಂದು ಮಾಡಿಫೈ ಅನ್ನೋ ಥರದಲ್ಲಿ ಈಗ ಇದನ್ನು ತರಲಾಗಿದೆ. ಇನ್ನು ಇದರಲ್ಲಿ SC ST ಜೊತೆಗೆ OBCಯನ್ನು ಆ್ಯಡ್ ಮಾಡ್ತಾರೆ. ಡಿಸಬಿಲಿಟಿ, ಅಂಗವಿಕಲರುಗಳನ್ನು ಮತ್ತು EWS ಎಕನಾಮಿಕಲ್ ವೀಕ್ ಸೆಕ್ಷನ್ ಅಂತ ನಾವೇನು ಕರಿತೇವೆ, ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ವರ್ಗ ಅಂತ ನಾವೇನು ಕರಿತೇವೆ, ಅವರುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಈ ಕಾನೂನು ಬಂದಿದೆ ಅಂತ ಆಡಳಿತ ಪಕ್ಷ ಹೇಳ್ತಾರೆ. ಇನ್ನು ಮಹಿಳೆಯರಿಗೆ ಕಡ್ಡಾಯ ಪ್ರಾತಿನಿಧ್ಯ ಇರಬೇಕು ಅಂತಲೂ ಕೂಡ ಇದರಲ್ಲಿ ಹೇಳ್ತಾರೆ. ಮತ್ತು ಈ ಒಂದು ಕಾಲೇಜಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜಾತಿ ನಿಂದನೆ ಮಾಡುವಂಥದ್ದು ಅಥವಾ ಜಾತಿ ಆಧಾರಿತ ಕಲಹ, ಸಮೂಹ ಗಲಭೆಗಳನ್ನು ಮಾಡೋದು, ಮಾಬಲ್ಲಿ ಗುಂಪಿನಲ್ಲಿ ಕಲಹಗಳನ್ನು ಮಾಡುವಂಥದ್ದು, ಇಂಥದ್ದನ್ನು ಮಾಡಿದಾಗ 24 ಗಂಟೆಯ ಒಳಗಡೆ ಆ ಒಂದು ಈಕ್ವಿಟಿ ಸೆಲ್ ಅಂತ ನಾವೇನು ಕರಿತೀವಿ, ಆ ಒಂದು ಸಮಿತಿ ರಚನೆ ಮಾಡಿ ಅವರು 15 ದಿನಗಳ ಒಳಗೆ ತನಿಖೆಯನ್ನು ಮಾಡಿ ಅವರು ಆ ಒಂದು ವರದಿಯನ್ನು ನೀಡಬೇಕಾಗುತ್ತದೆ. ಈ ಒಂದು ವರದಿಯ ಪ್ರಕಾರವಾಗಿ ಏನು ಶಿಕ್ಷೆಗಳನ್ನು ಕೊಡಬೇಕು, ಉದಾಹರಣೆಗೆ ಅದು ರುಜುವಾತಾದರೆ ಯಾವ ಶಿಕ್ಷೆಯನ್ನು ಕೊಡಬೇಕು, ಯಾರು ಕೊಡಬೇಕು, ಮತ್ತು ಇದು ಕಾಲೇಜಿನ ಮುಖ್ಯಸ್ಥರಾದಂತಹ ಪ್ರಾಂಶುಪಾಲರಿಗೆ ಯಾವ ಒಂದು ಅಧಿಕಾರ ಇದೆ, ಯಾವಾಗ ಅಧಿಕಾರ ಇದೆ, ಇದು ಸಂಜ್ಞೇಯ ಅಪರಾಧವೋ ಅಸಂಜ್ಞೇಯ ಅಪರಾಧವೋ, ಕಾಗ್ನಿಸಬಲ್ ಅಫೆನ್ಸಾ ಅಥವಾ ನಾನ್ ಕಾಗ್ನಿಸಬಲ್ ಅಫೆನ್ಸಾ, ಮತ್ತು ಇದನ್ನು ಪೊಲೀಸರಿಗೆ ಯಾವಾಗ ಕೊಡಬೇಕು, ಯಾವ ಸ್ವರೂಪದ ಪ್ರಕರಣಗಳಿಗೆ ಯಾರಿಗೆ ಕೊಡಬೇಕು, ಇದರ ಬಗ್ಗೆ ಯಾವ ಸ್ಪಷ್ಟನೆಗಳು ಇಲ್ಲದೆ ಇರುವುದರಿಂದ ಮೇಲ್ವರ್ಗದ, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಕೆಲವೊಮ್ಮೆ ಸುಳ್ಳು ದೂರುಗಳನ್ನು ಕೊಡುವ ಸಾಧ್ಯತೆಗಳು ಇರುತ್ತೆ. ಇದು ವಿದ್ಯಾರ್ಥಿಗಳಿಗಿನ್ನ ಹೆಚ್ಚಾಗಿ ಪ್ರಾಧ್ಯಾಪಕರುಗಳ ಮೇಲೆ, ಅಧ್ಯಾಪಕರುಗಳ ಮೇಲೆ, ಟೀಚರ್ಗಳ ಮೇಲೆ, ಮಾಸ್ಟರ್ಗಳ ಮೇಲೆ ಇದು ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಇರೋದರಿಂದ ಹುಸಿರುಗಟ್ಟಿದ ವಾತಾವರಣದಲ್ಲಿ ಟೀಚರ್ಗಳು ಕೆಲಸ ಮಾಡುವಂತೆ ಆಗುತ್ತದೆ. ಆದ್ದರಿಂದ ಅವರು ಮುಕ್ತವಾಗಿ, ಸ್ವಾತಂತ್ರ್ಯವಾಗಿ ತಮ್ಮ ವೃತ್ತಿಯನ್ನು ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗಿ ಹೋಗಿಬಿಡುತ್ತೆ ಎಂಬುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಆದ್ದರಿಂದ ಇಂತಹ ಒಂದು UGC ಸಮಿತಿ ಇರಬೇಕು. ಇಂತಹ ಗಲಭೆಗಳು ಆದಾಗ, ಸಮಸ್ಯೆಗಳು ಬಂದಾಗ ಅದು ಮಧ್ಯವರ್ತಿಯಾಗಿ ಅದು ಸಮಿತಿಯು ಕರೆದು ಇವರಿಗೆ ಎಚ್ಚರಿಕೆಗಳನ್ನು ಕೊಟ್ಟು ಅದನ್ನು ಸುಖಾಂತ್ಯಗೊಳಿಸುವಂತಹ ಜವಾಬ್ದಾರಿ ಈ ಒಂದು ಕಮಿಟಿಗೆ ಇರಬೇಕಾಗತ್ತೆ. ಸೊ ಇದರಲ್ಲಿ ಮಹಿಳೆಯರು ಇರಬೇಕು, SC STನವ್ರು ಇರಬೇಕು, OBCನವ್ರು ಇರಬೇಕು ಅಂತ ಕೂಡ ಹೇಳಿದೆ. ಕೆಲವೊಮ್ಮೆ ಕಾಲೇಜುಗಳು ತುಂಬ ಸ್ವಲ್ಪ ಸಂಖ್ಯೆಯಲ್ಲಿ ಇರುತ್ತೆ. ಆ ರೀತಿಯಾಗಿ ಏನಾದರೂ ಇದ್ದಾಗ ಯೂನಿವರ್ಸಿಟಿ ಲೆವೆಲಲ್ಲಿ ಇದನ್ನು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತು ಈ ಒಂದು ನಿಯಮಗಳನ್ನು ಏನಾದರೂ ಉಲ್ಲಂಘಿಸಿದರೆ ಅವರಿಗೆ ಅನುದಾನ ಕಡಿತವನ್ನು ಮಾಡಬೇಕು. ಏನು ಫ್ರೀ ಏಡ್ ಅಂತ ಏನು ಕೊಡ್ತಾ ಇರ್ತಾರೆ ಅದನ್ನು ಕಟ್ ಮಾಡುತ್ತೀವಿ ಅಂತಲೂ ಕೂಡ ಸರ್ಕಾರ ಹೇಳಿದೆ. ಆದ್ದರಿಂದ ಈ ಒಂದು ಸವರ್ಣೀಯ ಮತ್ತು ಇವರ ನಡುವೆ ಏನಾದರೂ ಅವರ್ಣೀಯ
ಅಂದರೆ ಮೇಲ್ಜಾತಿ ಕೆಳಜಾತಿ ಎಂಬುದರ ನಡುವೆ ವಿವಾದಗಳು ವಿರೋಧಾಭಾಸಗಳು ಹುಟ್ಟಿಕೊಂಡಾಗ ಇವರು ಸುಳ್ಳು ಕೇಸುಗಳನ್ನು ದಾಖಲು ಮಾಡಿದಾಗ ಅದನ್ನು ದುರುಪಯೋಗಪಡಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಆ ರೀತಿಯಾಗಿ ಸುಳ್ಳು ದಾಖಲೆ ಮಾಡಿದರೆ ಅವರಿಗೆ ಏನು ಶಿಕ್ಷೆ ಎಂಬುದರ ಬಗ್ಗೆಯೂ ಕೂಡ ಸರಿಯಾದ ರೀತಿಯಲ್ಲಿ ಬಿಲ್ಲಿನಲ್ಲಿ ಸ್ಪಷ್ಟನೆಗಳು ಇಲ್ಲದೇ ಇರುವುದರಿಂದ ಕೇವಲ ಭರವಸೆಗಳನ್ನು ಕೊಡೋದ್ರ ಮುಖಾಂತರ ಕಾನೂನುಗಳನ್ನು ತರೋದಕ್ಕೆ ಆಗೋದಿಲ್ಲ. ಒಂದು ಕಾನೂನು ಅನ್ನೋದು ಬಂದಾಗ ಅದರಲ್ಲಿ ಸ್ಪಷ್ಟನೆ ಅನ್ನೋದು ಇರಬೇಕಾಗುತ್ತೆ, ತೀಕ್ಷ್ಣವಾಗಿ ಇರಬೇಕಾಗುತ್ತೆ ಮತ್ತು ದ್ವಂದ್ವರಹಿತವಾಗಿ ಇರಬೇಕಾಗುತ್ತೆ. ಆದ್ದರಿಂದ ಇಂತಹ ಒಂದು ವಿಚಾರಗಳು ವ್ಯಾಖ್ಯಾನಗಳು ಸ್ಪಷ್ಟನೆಯಿಂದ ಕೂಡಿಲ್ಲದೆ ಇರುವುದರಿಂದ ಈ ಬಿಲ್ ಜಾರಿ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆಯನ್ನು ನೀಡಿದೆ ಎಂಬುವಂತಹ ವಿಚಾರವನ್ನು ನಿಮ್ಮ ಮುಂದೆ ತಂದು ಇಲ್ಲಿ ಇಡ್ತಾ ಇದ್ದೇನೆ. ವೀಕ್ಷಕರೇ ನೋಡಿ, ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಾನು ಮೊದಲಿನಿಂದಲೂ ಹೇಳ್ತಾ ಇದ್ದೇನೆ, ಈ ಜಾತಿ ವ್ಯವಸ್ಥೆಯನ್ನು ಮಾಡಿದ್ದೇ ಏನಾಗುತ್ತೆ, ಒಬ್ಬರನ್ನು ಇನ್ನೊಬ್ಬರನ್ನು ಪ್ರತ್ಯೇಕಿಸಿ ಒಗ್ಗಟ್ಟನ್ನು ಹೊಡೆದು ಆಳಲಿಕ್ಕಾಗಿ. ಇದನ್ನು ಬ್ರಿಟಿಷ್ನವರು ತುಂಬ ಚೆನ್ನಾಗಿ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ಗಳನ್ನು ಮಾಡಿಬಿಟ್ರು. ಅದನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಗೆ ಬೇಕೋ ಅದನ್ನು ಉಪಯೋಗಿಸಿಕೊಂಡು ಬಿಟ್ಟರು, ದೇಶವನ್ನು ಆಳಿಬಿಟ್ರು. ಅದೇ ತರಹದಲ್ಲಿ ಈಗ ಏನಾಗ್ತಾ ಇದೆ, ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಈ ಜಾತಿ ಎಂಬುದು ಒಂದು ಬ್ರಹ್ಮಾಸ್ತ್ರವಾಗಿದೆ. ಇದರ ಮುಖಾಂತರ ವರ್ಗಗಳನ್ನಾಗಿ ವಿಂಗಡಿಸಿ ಅವರವರುಗಳಲ್ಲೇ ತಂದಿಟ್ಟು ಅವರವರು ವೋಟ್ ಬ್ಯಾಂಕಿಗಾಗಿ ಈ ತರಹದ ಹಲವಾರು ವಿಚಾರಗಳು ನಡೀತಾ ಇದೆ. ಆದ್ದರಿಂದ ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಜಾತಿಗಳು ನಿಮ್ಮ ಮನೆಯೊಳಗೆ ಇಟ್ಟುಕೊಳ್ಳಿ, ನಿಮ್ಮ ಧರ್ಮ ನಿಮ್ಮ ಸಂಪ್ರದಾಯಗಳು ನಿಮ್ಮ ನಂಬಿಕೆಗಳು ನಿಮ್ಮ ಮನೆಯ ಒಳಗಡೆ ಇಟ್ಟುಕೊಳ್ಳಿ. ಅದನ್ನು ಪ್ರತಿಯೊಬ್ಬರು ಗೌರವಿಸಿ, ಒಬ್ಬರು ಮತ್ತೊಬ್ಬರನ್ನು ಗೌರವಿಸಿ, ಮನುಷ್ಯತ್ವದಿಂದ ಗೌರವಿಸಿ ಎಲ್ಲವನ್ನು. ಆದರೆ ನೀವು ಮನೆಯಿಂದ ಹೊರಗಡೆ ಬಂದಾಗ ನೀವು ಭಾರತೀಯರಾಗಿ ಇರಿ. ನಾನು ಇಂಡಿಯನ್ ಎಂಬುವುದನ್ನು ತೆಗೆದುಕೊಂಡು ಬನ್ನಿ. ಯಾವುದೇ ಜಾತಿ ರೀತಿ ನೀತಿ ಪಂಥ ಲಿಂಗ ಇದು ಯಾವುದು ಕೂಡ ಮತ್ತು ಭಾಷೆ ತಾರತಮ್ಯಗಳಿಲ್ಲದೆ ಎಲ್ಲರನ್ನು ಸಮಾನವಾಗಿ ಗೌರವಿಸುವತ್ತ ನಾವು ನಡೆಯಬೇಕಾಗಿದೆ. ಜಾತ್ಯತೀತ ರಾಷ್ಟ್ರವಾದಂತಹ ಭಾರತದಲ್ಲಿ ಈ ಒಂದು ಜಾತಿಗಳ ಮೇಲೆ ಜಾತಿಯ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಶೋಷಣೆಗಳು ಕೊನೆಗೊಳ್ಳಬೇಕು. ಇದು ಸಿಟಿಗಳಲ್ಲಿ ಇದು ಎಲ್ಲೂ ಕಂಡು ಬರ್ತಾ ಇಲ್ಲ, ಆದರೆ ರೂರಲ್ ಸೈಡು ಹಳ್ಳಿಗಳಲ್ಲಿ ಇದು ಈಗಲೂ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳಿ ಸಾಕಷ್ಟು ನಾನು ಕೇಳಿದ್ದೇನೆ. ಆದರೆ ಇದು ಖಂಡನೀಯ. ಯಾರನ್ನು ಕೂಡ ಜಾತಿಯ ಹೆಸರಿನಿಂದ ಖಂಡಿತವಾಗಿಯೂ ನಾವು ಒಬ್ಬರನ್ನು ನಡೆಸಿಕೊಳ್ಳಬಾರದು ಮತ್ತು ಜಾತಿ ನಿಂದನೆಯನ್ನು ಮಾಡಬಾರದು. ಹುಟ್ಟುತಃ ಯಾವ ಜಾತಿ ಬೆಳೀತಾ ಮಾಡುವ ವೃತ್ತಿಗಳ ಆಧಾರದ ಮೇಲೆ ಜಾತಿ ಬರುವುದಲ್ವಾ. ಆದ್ದರಿಂದ ಇಂತಹ ಒಂದು ಜಾತಿಯನ್ನು ನಾವು ತಾರತಮ್ಯವನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿದರೆ ಮತ್ತೊಂದು ಜಾತಿಗಳನ್ನು ಸೇರಿಸಿ ಜಾತಿ ಸಂಘರ್ಷಗಳನ್ನು ಉಂಟು ಮಾಡುವುದರ ಬದಲಾಗಿ ಜಾತಿಯೇ ತೆಗೆದು ಹಾಕಿಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇರೋದೊಂದೇ ಮನುಷ್ಯ ಜಾತಿ, ಅದರಲ್ಲಿ ಗಂಡು ಜಾತಿ ಹೆಣ್ಣು ಜಾತಿ ಅಷ್ಟೇ. ಅವ್ರು ಯಾರು ಇಂಡಿಯನ್ಸು ಪೂಜೆ ಮಾಡಬೇಕಾಗಿರೋದು ಯಾವುದನ್ನು, ಸಂವಿಧಾನದ ಅನುಸಾರವಾಗಿ ಎಲ್ಲರಿಗೂ ಒಂದೇ ಕಾನೂನನ್ನು ತೆಗೆದುಕೊಂಡು ಬನ್ನಿ. ಯಾರು ಈ ದೇಶದ ಕಾನೂನನ್ನು ಗೌರವಿಸೋದಿಲ್ವೋ ಅವರನ್ನು ಆಚೆ ಕಳಿಸಿ. ಮುಲಾಜಿಲ್ದಾಗೆ ಅವರವರ ಧರ್ಮಗಳು ವೈಯಕ್ತಿಕ ಕಾನೂನುಗಳು ಏನಾದ್ರು ಇದ್ದರೆ ಅವರು ಮನೆ ಒಳಗೆ ಇಟ್ಕೊಳ್ಳಿ, ಹೊರಗಡೆ ಬರೋಂಗಿಲ್ಲ. ಹೊರಗಡೆ ಬಂದ ತಕ್ಷಣ ನೀನು ಇಂಡಿಯನ್ ಆಗಿ ಇರಬೇಕು ಅಂತ ಹೇಳುವುದರ ಮುಖಾಂತರ ಈ ಒಂದು ನಿಜವಾಗಿಯೂ ಜಾತಿಯ ತಾರತಮ್ಯಕ್ಕೆ ಫುಲ್ ಸ್ಟಾಪು ಇಡಬಹುದಾಗಿದೆ. ಜಾತಿಯನ್ನು ತರದೇ ಇದ್ದಲ್ಲಿ ಜಾತಿಯನ್ನು ಮತ್ತು ಜಾತಿಯ ತಾರತಮ್ಯವನ್ನು ಬ್ರೇಕ್ ಆಗುವ ವಿಷಯನೇ ಬರೋದಿಲ್ಲ. ಯಾಕಂದರೆ ಜಾತಿನೇ ಇರೋದಿಲ್ಲ ಎಂಬುವಂತಹ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಬಿಟ್ಟು SC ST ಜಾತಿಯ ಜೊತೆಗೆ ತಿರ್ಗಾ OBC ಜಾತಿನ ಸೇರಿಸ್ಬಿಟ್ಟು ನಾವು ಅವ್ರಿಗೆ ಜಾತಿ ಭೇದವನ್ನು ಬರದೇರಂಗೆ ನಾವು ತಡೆಗಟ್ಟಿಬಿಡ್ತೀವಿ ಅಂತ ಹೇಳಿದರೆ, ಉಳಿದಂಥ ಜಾತಿಗಳ ಮೇಲೆ ಅಮಾಯಕರ ಮೇಲೆ ಸುಳ್ಳು ದೂರುಗಳನ್ನು ದಾಖಲು ಮಾಡಿಬಿಟ್ರೆ ಏನು ಮಾಡಬೇಕು? ಸೊ ಆ ಕಮಿಟಿನಲ್ಲಿ, ಈಕ್ವಾಲಿಟಿ ಕಮಿಟಿನಲ್ಲಿ ಆ ಮೇಲ್ವರ್ಗದವರು ಇರ್ತಾರಾ?
ಅಥವಾ ಒಂದು ಪ್ರೈಮಾಫೆಸಿ ಇಲ್ಲದೆ, ಎವಿಡೆನ್ಸ್ ಇಲ್ಲದೆ, ಗುರುತರವಾದಂಥ ಸಾಕ್ಷಿಗಳಿಲ್ಲದೆ ನಿಜವಾಗಿಯೂ ಜಾತಿ ನಿಂದನೆ ಮಾಡುವ ಉದ್ದೇಶ ಅವರಿಗೆ ಇತ್ತು ಅನ್ನೋದನ್ನು ಅವರು ರುಜುವಾತು ಮಾಡುವಂತಹ ಸಾಕ್ಷಿಗಳು ಕೊಟ್ಟಲ್ಲಿ ಮಾತ್ರ ಅವರ ವಿರುದ್ಧ ದೂರು ದಾಖಲಿಸಬೇಕೇ ಹೊರತು ಕೇವಲ ಬಾಯಿ ಮಾತಿನಲ್ಲಿ ಹೋಗಿ ಕೊಟ್ಟು ಬಿಡೋದು, ಓರಲ್ ಸ್ಟೇಟ್ಮೆಂಟ್ ಹಾಕ್ಬಿಡೋದು, ಪ್ಲೇನ್ ಆ್ಯಂಡ್ ಬಾಲ್ಡ್ ಎಲಿಗೇಷನ್ಗಳನ್ನು ಮಾಡಿಬಿಡೋದು, ಈ ರೀತಿಯಾದಂತಹ ದೂರುಗಳನ್ನು ತೆಗೆದುಕೊಳ್ಳುವುದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಇದು ಜಾತಿ ತಾರತಮ್ಯ ತಡೆಯುವಂತಹ ಕಾನೂನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮತ್ತಷ್ಟು ಸಂಘರ್ಷಗಳನ್ನು ಏರ್ಪಡಿಸುವಂತಹ ಒಂದು ಪಿತೂರಿ ಅಂತಲೇ ನನಗೆ ಅನಿಸುತ್ತೆ, ಸಂಚು ಅಂತಲೇ ನನಗೆ ಅನಿಸುತ್ತೆ. ಆದ್ದರಿಂದ ಸುಪ್ರೀಂ ಕೋರ್ಟಿಗೂ ಕೂಡ ಅನಿಸಿದೆ, ಈ ಬಿಲ್ಲಿನಲ್ಲಿ ಸ್ಪಷ್ಟನೆಗಳು ಇಲ್ಲ, ಸ್ಪಷ್ಟ ವ್ಯಾಖ್ಯಾನಗಳು ಇಲ್ಲ, ಮತ್ತು ಪರಿಹಾರಗಳು ಸರಿಯಾಗಿ ಇಲ್ಲ, ರೀತಿ ನೀತಿಗಳ ಪ್ರೋಸೆಸ್ ಪ್ರಕ್ರಿಯೆಯು ಸರಿಯಾಗಿ ಇಲ್ಲ, ಮತ್ತು ಅದಕ್ಕೆ ಬೇಕಾದಂಥ ದಂಡಗಳು ಏನು ಅದರ ಬಗ್ಗೆ ಸರಿಯಾಗಿ ಇಲ್ಲ. ಸೊ ಆದ್ದರಿಂದ ಇದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಎಂಬುದನ್ನು ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ಕಾನೂನು ಮಾಡುವಕ್ಕಿಂತ ಮುನ್ನ 130-140 ಕೋಟಿ ಜನ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿದರೆ ಇದು ಸರಿಯಾದ ರೀತಿಯಲ್ಲಿ ಕಾನೂನಿನ ವಿದ್ವಾಂಸರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಪಡೆದು ನಂತರ ಕಾನೂನುಗಳನ್ನು ಮಾಡಿದ್ದೇ ಆದಲ್ಲಿ ನಿಜವಾಗಿಯೂ ಈ ತರಹದ ಒಂದು ಸಂಘರ್ಷಗಳು ಏರ್ಪಡೋದಿಲ್ಲ. ಹೊಸ ಕಾನೂನುಗಳನ್ನು ತಂದಾಗ ಜನ ಪ್ರೀತಿಯಿಂದ ಸ್ವಾಗತಿಸಬೇಕೇ ಹೊರತು ಅದು ದ್ವಂದ್ವವಾಗಿ ಅದನ್ನು ಹೋರಾಟ ಮಾಡುವ ಮಟ್ಟಿಗೆ, ಪ್ರತಿಭಟನೆ ಮಾಡುವ ಮಟ್ಟಿಗೆ ಆಗಬಾರದು ಎಂಬುವಂತಹ ಒಂದು ಕಿವಿ ಮಾತನ್ನು ಹೇಳುವುದರ ಮುಖಾಂತರ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋದ ವಿಚಾರ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.